ಓಕೆ, ಈಗ ಒಂದು ಪ್ರಕಟಣೆ. ನಾವು ರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯಗಳ ಕಬಡ್ಡಿ ಪಂದ್ಯಾಟ ನಡೆದಿತ್ತು. ಬಹುಶಃ 23 ವರ್ಷದ ನಂತರ ಪ್ರಪ್ರಥಮವಾಗಿ ಕರ್ನಾಟಕದ ಬಹುಶಃ ನಮ್ಮ ತಂಡ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಚಾಂಪಿಯನ್ ಆಗಿದೆ. ಅದರಲ್ಲಿ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯ ಆ ಕಬಡ್ಡಿ ಚಾಂಪಿಯನ್ಶಿಪ್ಪನ್ನು ಇವತ್ತು ರಾಷ್ಟ್ರೀಯ ಮಟ್ಟ ಪಡ್ಕೊಂಡು ನಮಗೆಲ್ಲರಿಗೂ ಕೂಡ ರಾಜ್ಯ ಕೀರ್ತಿ ತಂದಿದೆ. ಅದರ ಆಟಗಾರರು, ಮ್ಯಾನೇಜರು ಬಂದು ಇವತ್ತು ನಮ್ಮ ಕಲಾಪವನ್ನು ವೀಕ್ಷಿಸಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಮತ್ತು ಇಡೀ ನಮ್ಮ ಸದನದ ಮೊದಲು ನಾನು ವಿಷಯ ಅಭಿನಂದಿಸ್ತೇನೆ. ತಾವೆಲ್ಲ ಕಬಡ್ಡಿ ಆಟಗಾರರಾಗಿದ್ದೀರಿ, ನಿಮ್ಗೆ ಗೊತ್ತಿದೆ. ಅದು ನಮಗೆ ಹೆಮ್ಮೆ ಅಂತೇಳಿ ಇಡೀ ಸರ್ವ ಜನರ ಪರವಾಗಿ ಅವರಿಗೆ ಅಭಿನಂದಿಸಿ ಅವ್ರು ನಮ್ಮ ಶುಭಾಶಯ ಸಲ್ಲಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಅಲ್ಲೇ ಬಂದಿರೋರು. ಅದಕ್ಕೆ ನಾನು ಯೂನಿವರ್ಸಿಟಿ ಪ್ಲೇಯರು, ಕಬಡ್ಡಿ ಪ್ಲೇಯರ್. ಬೆಂಗಳೂರು ಯೂನಿವರ್ಸಿಟಿನ 2 ಸರಿ ರೆಪ್ರೆಸೆಂಟ್ ಮಾಡಿದ್ದೀರಿ. ಇಲ್ಲ, ರೆಪ್ರೆಸೆಂಟ್ ಮಾಡಿದ್ದೀನಿ ಅಂದೆ. ಕಬಡ್ಡಿ ಎಲ್ಲರೂ ಆಡ್ತಾರೆ, ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಯೂನಿವರ್ಸಿಟಿನ. ನಿಮ್ ರಾಜಕೀಯ ಗುಟ್ಟು ಈಗ ಗೊತ್ತಾಯ್ತು ಸರ್. ಆಯ್ತು, ಈಗ ಆಡಿಲ್ಲ ಅಂತ ಕೇಳಿಲ್ಲ. ಕನ್ನಡ ಹೇಳ್ಕೊಡ್ಬೇಕು ನಿನಗೆ. ಇಲ್ಲ, ನಾನೇನು ಕೇಳ್ತಾ ಇರೋದು ಕಬಡ್ಡಿ ಆಡಿದೀರಾ ಅಂತ ಕೇಳಿದ್ದು ನಾನು. ಆಡಿದೀರಾ? ಆಡಿರೋದಕ್ಕೆ ಇಲ್ಲಿ ಬಂದಿರೋದ್ನ. ಆಯ್ತು, ಆಡೇ ವಿರೋಧ ಪಕ್ಷದ ನಾಯಕರಾಗಿದ್ದು. ಅದರಿಂದ ನನಗೆ ಬಹಳ ಇಲ್ಲ, ಕುಸ್ತಿ ಆಡಕ್ ಬರಲ್ಲ. ಕುಸ್ತಿ ಆಡಿದ್ರೆ ಯಾವತ್ತೂ ಏನೋ ಆಗ್ಬಿಡ್ತಾ ಇದ್ದೆ. ಆಯ್ತು, ಮುಂದುವರಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಕೂಡ ಕಬಡ್ಡಿ ಪ್ಲೇಯರು, ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಇವತ್ತು ಬಹಳ ಖುಷಿ ಆಯಿತು.